ರಾಜ್ಯದಲ್ಲಿ ಹೆಚ್ಚು ಅಬಕಾರಿ ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರ ಅಬಕಾರಿ ಲೈಸೆನ್ಸ್ ಡೋರ್ ಡೆಲಿವರಿಯನ್ನ ಮಾಡ್ತಾ ಇದೆ. ಇದು ಕಾಂಗ್ರೆಸ್ ಗಾಂಧೀಜಿಗೆ ಕೊಡುವ ಗೌರವವೇ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಲಾಗಿದೆ. ಅಬಕಾರಿ ಹಗರಣದಲ್ಲಿ ಸಿಎಂಗೆ ಪಾಲು ಹೋಗಿದೆ. ಸಿಎಂ ಅಬಕಾರಿ ಸಚಿವರ ರಾಜೀನಾಮೆಯನ್ನ ಪಡೆಯಬೇಕಿತ್ತು. ವಿಧಾನಸೌಧದಲ್ಲಿ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇಂದು ಸರ್ಕಾರ ಬೀದಿಗೆ ಇಳಿದು ಹೋರಾಟವನ್ನ ಮಾಡ್ತದೆ. ಇದರಿಂದ ಸರ್ಕಾರ ಬರ್ಗೆಟ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಕೇಂದ್ರದ ಮೇಲೆ ಗೂಬೆ ಕುಡಿಸಲು ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಕುರ್ಚಿ ಜಗಳ ಡೈವರ್ಟ್ ಅನ್ನ ಮಾಡಲು ಅಧಿವೇಶನಕ್ಕೆ ಕರೆದ್ರು. ವಿಧಾನಸೌಧದಲ್ಲಿ ಇದೀಗ ಆರ್ ಅಶೋಕ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರತಿಭಟನೆ ಮಾಡ್ತಾ ಇರೋದು ಅಬಕಾರಿ ಇಲಾಖೆಯಲ್ಲಿ ಲೂಟಿ ನಡೀತಾ ಇದೆ. ಪ್ರತಿ ವೈನ್ ಸ್ಟೋರು ಬಾರ್ಗಳು ಮಂತ್ಲಿ ಫಿಕ್ಸ್ ಆಗಿದೆ. ಇವರು ಗಾಂಧೀಜಿಯವರ ಹೆಸರನ್ನ ಹೇಳ್ತಾರೆ, ನಾವು ಗಾಂಧೀಜಿ ಫಾಲೋಯರ್ಸ್ ಅಂತ. ಇಡೀ ರಾಜ್ಯದಲ್ಲಿ ಇವತ್ತು ಹೊಸದಾಗಿ ಸುಮಾರು 1,500 2 ಸಾವಿರ ಹೊಸ ಲೈಸೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಗಾಂಧೀಜಿಯವರಿಗೆ ಇವರು ಕೊಡ್ತಾ ಇರೋ ಗೌರವನ. ಇದು ಒಂದೊಂದು ಲೈಸೆನ್ಸ್ ಕೊಡಬೇಕಾದ್ರೂ 2 ರಿಂದ 2.5 ಕೋಟಿ ಲಂಚ ಇವತ್ತು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿನ ವೈನ್ ಸ್ಟೋರ್ ಅಸೋಸಿಯೇಷನ್ ಇದೆ. ಈಗ ರಾಹುಲ್ ಗಾಂಧಿವರೆಗೂ ಕೂಡ ಮನವಿಯನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಸರ್ಕಾರದ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ಪ್ರಧಾನಮಂತ್ರಿಗೆ ಕೊಡ್ತಾ ಇದ್ದಾರೆ, ರಾಷ್ಟ್ರಪತಿಗೆ ಕೊಡ್ತಾ ಇದ್ದಾರೆ, ಗವರ್ನರ್ಗೆ. ಈ ಮುಖ್ಯಮಂತ್ರಿ ಕೊಟ್ಟು ಏನು ಉಪಯೋಗ ಆಗಿಲ್ಲ. 6 ತಿಂಗಳಿಂದ ಮುಖ್ಯಮಂತ್ರಿಗೆ 3-4 ಬಾರಿ ಭೇಟಿ ಮಾಡಿದ್ರು ಕೂಡ ನಾನು ನೋಡೋಣ ಮಾಡೋಣ ಅಂತಾರೆ. ಯಾಕಂದ್ರೆ ಇದ್ರಲ್ಲಿ ಪಾಲು ಅವ್ರಿಗೂ ಹೋಗ್ತೈತೆ. ಮುಖ್ಯಮಂತ್ರಿಗೆ ಪಾಲು ಹೋಗಿಲ್ಲ ಅಂದ್ರೆ ಅವ್ರ ಇಷ್ಟಕ್ಕೆ ಈ ರಾಜೀನಾಮೆ ತಗೋಬೇಕಾಯ್ತು. 3 ವಿಡಿಯೋಗಳು ಬಂದಿದ್ರು. ಕಳೆದ 1 ವರ್ಷದಲ್ಲಿ 3 ವಿಡಿಯೋಗಳು ಬಂದಿದ್ರು. ಡೀಲ್ ನಡೀತಾ ಇರೋದು, ಎಷ್ಟು ರೇಟ್ ಫಿಕ್ಸಿಂಗು, ಮತ್ತೆ ಲೈಸೆನ್ಸ್ ಯಾವ ರೀತಿ ಹಣ ಕೊಡಬೇಕು, ಯಾರ್ಯಾರಿಗೆ, ಇನ್ಸ್ಪೆಕ್ಟರ್ಗೆ ಎಷ್ಟು, ಕಮಿಷನರ್ಗೆ ಎಷ್ಟು, ಮಂತ್ರಿಗೆ ಎಷ್ಟು, ಮಂತ್ರಿ ಮಕ್ಕಳಿಗೆ ಎಷ್ಟು, ಇವೆಲ್ಲ ಒಳ್ಳೆ ಸಿನಿಮಾದಲ್ಲಿ ನಡೀತಾ ಇರೋ ತರ ನಡೀತಾ ಇದೆ. ಇಷ್ಟಾದ್ರೂ ಕೂಡ ಮುಖ್ಯಮಂತ್ರಿಗಳು ಕಣ್ಣು ಕಾಣದ ರೀತಿಯಾಗಿ ಧೃತರಾಷ್ಟ್ರನ ರೀತಿ ನಿಂತಿರೋದು ನೋಡಿದ್ರೆ ಇದರಲ್ಲಿ ಅವ್ರ ಪಾತ್ರನೂ ಇದೆ. ಮಂತ್ರಿನೂ ಹೇಳಿದ್ದಾರೆ, ನನಗೆ ಇರೋದು 3 ಜಿಲ್ಲೆ ಕೊಟ್ಟಿದ್ದಾರೆ, ಉಳಿದಿದ್ದೆಲ್ಲ ಬೇರೆ ನೋಡ್ಕೊಂತ ಇದ್ದಾರೆ ಅಂತ ಸ್ವತಃ ಮಂತ್ರಿಯ ಬೆಂಬಲಿಗರೇ ಹೇಳ್ತಾ ಇದ್ದಾರೆ. ಅಂದ್ರೆ ಇದು